ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ದೇವ್ರೆ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಗಲೇ ಪಟ್ ಅಂತ ಎದ್ದೇ ಬಿಟ್ಟ. ಇವತ್ತು ಬೇಗ ಇದ್ದಿದ್ದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಗೊಂಬೆದು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇದೆ. ಸೊ ಅದರಿಂದ ಅವಳಿಗೆ ಸ್ವಲ್ಪ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಅದಕ್ಕೆ ಬೇಗ ಬೇಗ ಅವಳನ್ನು ರೆಡಿ ಮಾಡಿಬಿಡೋಣ, ಇವನು ಹಿಂಗೆ ಮಲ್ಕೊಂಡಿರಲಿ ಅಂತಂದರೆ ಆಗಲೇ ಎದ್ದೇ ಬಿಟ್ಟ. ಇವನ್ನ 5 ನಿಮಿಷ ಮಲಗಿಸೋದಕ್ಕೆ ನಾವು 1 ಅವರ್ ಪರದಾಡಬೇಕು. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಿದ್ರೇ ಹಂಗೆ ಅನ್ಸುತ್ತಲ್ವ. ಫಸ್ಟ್ ಇವತ್ತು ಸರಸ್ವತಿ ಪೂಜೆಗೆ ಗೊಂಬೆನ ರೆಡಿ ಮಾಡಬೇಕು. ಇವನು ಹಿಂಗೆ ಆಟಾಡ್ತಾ ಇರಲಿ, ಇವನ್ನ ಎತ್ಕೊಂಡೋಗಿ ಅಮ್ಮನ ಹತ್ರ ಕೊಟ್ಬಿಟ್ಟು ಇವಾಗ ಗೊಂಬೆನ ರೆಡಿ ಮಾಡಿಬಿಡೋಣ. ಗೊಂಬೆಗೆ ಮೇಕಪ್ ಮಾಡು ಅಂತ ಅಂದ್ಲು. ಸೊ ಅದರಿಂದ ಗೊಂಬೆಗೆ ಮೇಕಪ್ ಮಾಡೋಣ ಅಂತ ಹೇಳಿ ಈಗ ತಾನೇ ಜಸ್ಟ್ ಪಾಪ ಅವಳೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಳು. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನೋಡಿ ಫೈನಲಾಗಿ ಈ ಥರ ರೆಡಿ ಮಾಡಿದ್ದೀನಿ ಗೊಂಬೆನ. ಹೇಗೆ ಕಾಣಿಸ್ತಿದ್ದಾಳೆ? ಮುದ್ದು ಗೊಂಬೆ ಥರನೇ ಕಾಣಿಸ್ತಿದ್ದಾಳೆ ಅಲ್ವಾ? ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಬ್ಯಾಕ್ ಸೈಡ್ ಹೇರ್ ಸ್ಟೈಲ್ ಬಂದು ಲೇಸ್ ಜಡ ಟೈಪ್ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತು ಥೀಮ್ ಬಂದು ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಜಯ ಜನಾರ್ದನ ಸಾಂಗ್ಗೆ. ಈ ಸಲ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇರಲಿಲ್ಲ, ಜಸ್ಟ್ ಟ್ರಿಪ್ ಮಾತ್ರ ಕರ್ಕೊಂಡೋಗಿದ್ರು. ಸೊ ಅದರಿಂದ ಸರಸ್ವತಿ ಪೂಜೆನೇ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರಂತೆ. ಅದಕ್ಕೆ ಜಯ ಜನಾರ್ದನ ಸಾಂಗ್ಗೆ ಸೇರ್ಕೊಂಡಿದ್ದೀನಮ್ಮ, ನನ್ನ ರಾಧೆ ಥರ ರೆಡಿ ಮಾಡು ಅಂತ ಹೇಳಿದ್ಲು. ಓಕೆ ಅಮ್ಮ ಆಯಿತು ಅಂತ ಹೇಳಿ ಗೊಂಬೆನ ಈ ಥರ ರೆಡಿ ಮಾಡಿದ್ದೀನಿ. ಜಸ್ಟ್ 3 ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿರೋದು. ನಾನು ಯಾವುದೇ ಥರದ ಫೌಂಡೇಶನ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಐ ಶ್ಯಾಡೋ ಹಾಕಿದ್ದೀನಿ. ನಾರ್ಮಲಾಗಿ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಬರುತ್ತೆ ಗೊತ್ತಾ, ಅದನ್ನು ಹಾಕಿ ಜಸ್ಟ್ ಪೌಡರ್ ಫಿನಿಶ್ ಕೊಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೈಲೈಟರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಹೈಲೈಟರ್ ಅಂತ ಹೇಳಿದ್ರೆ ಪೌಡರ್ ಹೈಲೈಟರ್ ಅಂತ ಬರುತ್ತೆ, ಅದೊಂದು ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಬಟ್ ಫಿನಿಶಿಂಗ್ ಮಾತ್ರ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಹಾಕ್ಕೊಂಡೇನೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ ಅವಳ ಫೇಸು. ಕ್ಯೂಟಾಗಿ ಬಂದಿದೆ ಫೇಸು. ಆಮೇಲೆ ಹೀಗಿಟ್ಕೊ ಅಂಥೇಳಿ ಒಂದು ಸ್ವಲ್ಪ ರೆಡಿ ಮಾಡಿದ್ದೀನಿ. ಅವಳ ಎಕ್ಸ್ಪ್ರೆಷನ್ನೇ ನೋಡೋಕ್ಕೊಂಥರ ಚಂದ ನನ್ನ ಮಗಳದು. ಅವಳದು ಪುಟಾಣಿ ಫೇಸ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಈ ದೃಷ್ಟಿ ತೆಗೆದುಬಿಡೋಣ ಅನ್ನೋಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ. ನಾನಂತೂ ಬಿಟ್ಟರೆ ಇಡೀ ದಿನ ವೀಡಿಯೋ ಫೋಟೋಸ್ ಅಂದ್ಕೊಂಡು ಮಾಡಿಕೊಂಡೆ ನಿಂತ್ಕೊಂಡ್ಬಿಡ್ತೀನಿ. ಆಮೇಲೆ ಟೈಮ್ ಆಗಿದೆ ಹೋಗೋಣ ಅಂಥೇಳಿ ಆನಂದ ಬಂದ ಅಷ್ಟರಲ್ಲಿ. ಆನಂದ ಇವಾಗ ಮಗುನ ಕರ್ಕೊಂಡು ಹೋಗ್ತಿದ್ದಾನೆ. ಆನಂದನ ಕೇಳಿದೆ ಹೇಗೆ ಬಂದಿದೆ ಆನಂದ ಮೇಕಪ್ಪು ಅಂತ. ಸೂಪರಾಗಿ ಬಂದಿದೆ, ಕ್ಯೂಟಾಗಿ ಕಾಣಿಸ್ತಾಳೆ ನನ್ನ ಮಗಳು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಸ್ಕೂಲಲ್ಲಿ ಜಸ್ಟ್ ಒಂದು ವಾಟರ್ ಬಾಟಲು ಬಿಸ್ಕೆಟ್ ಏನಾದ್ರು ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಬಟ್ ಇವಳಿಗೆ ಬಿಸ್ಕೆಟ್ಸು ಇದು ಎಲ್ಲ ಮನೇಲಿದ್ದರೆ ತಿಂತಾಳೆ, ಸ್ಕೂಲಲ್ಲೆಲ್ಲ ಹೋದರೆ ತಿನ್ನಲ್ಲ. ಅದಕ್ಕೆ ಬರೀ ವಾಟ್ರ್ ಬಾಟಲ್ ಇಟ್ಕೊಂಡು ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾಳೆ, ಬೆದರು ಬೊಂಬೆ ಹೋಗುತ್ತಲ್ಲ ಹಂಗೆ ಹೋಗ್ತಾಳೆ. ಅವಳ ಜಡೆಗೆ ಬಂದು ನಮ್ಮ ಅಜ್ಜಿ ಯೂಸ್ ಮಾಡಿದಂತಹ ಚೌಲಿ ಹಾಕಿದ್ದೀನಿ. ಹಾಗೆ ಅದು ಕುಚ್ಚಿದೆ ಅಲ್ಲ, ಅದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಜಸ್ಟ್ 160 ರುಪೀಸ್ ಏನೋ ಇದೆ ಅದು ನಾನು ತೊಗೊಂಡಾಗ. ನಿಮಗೂ ಯಾರಿಗಾದ್ರೂ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದರ ಲಿಂಕ್ ಕೂಡ ಕಳಿಸ್ತೀನಿ. ಆಮೇಲೆ ಒಂದು ಮಂಜುಳಂದು ಡೈಲಾಗ್ ಬರುತ್ತೆ ಗೊತ್ತಾ, ರಾಜ್ಕುಮಾರ್ ಫಿಲಮ್ದು ಅದು ಸಂಪತ್ತಿಗೆ ಸವಾಲ್ದು. ಅದು ಆ್ಯಕ್ಚುಲಿ ವೀಡಿಯೋ ಮಾಡಿಸ್ಬೇಕು ಮಗು ಕೈಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಆಗಿಲ್ಲ, ಟೈಮ್ ಬೇರೆ ಆಗೋಯಿತು. ಅಷ್ಟರಲ್ಲಿ ಮಗು ಎದ್ಬಿಟ್ಟ. ಈ ಥರ ಆಗಿ ಅವನ ಹತ್ರ ವೀಡಿಯೋ ಮಾಡಿಸೋದಕ್ಕಾಗಿಲ್ಲ. ವೀಡಿಯೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಏಕೆಂದರೆ ಚೆನ್ನಾಗಿ ರೆಡಿಯಾಗಿದ್ಲಲ್ಲ. ಒಂದು ಬಿಂದಿಗೆ ಬೇರೆ ಇತ್ತು ನಮ್ಮ ಹತ್ರ, ಅದನ್ನು ಕೊಟ್ಬಿಟ್ಟು ವೀಡಿಯೋ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಆಗಿಲ್ಲ ವೀಡಿಯೋ ಮಾಡೋದಕ್ಕೆ. ಆಮೇಲೆ ಆನಂದ ಮತ್ತು ಅಮ್ಮ ಇಬ್ಬರು ಕೂಡ ಫಂಕ್ಷನ್ಗೆ ಹೋಗಿದ್ರು. ಅಂದರೆ ಪೇರೆಂಟ್ಸ್ನೆಲ್ಲ ಇನ್ವೈಟ್ ಮಾಡಿದರು ಸ್ಕೂಲಿಂದ. ಬಟ್ ನಾನು ಮಗುನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅಮ್ಮ ಮತ್ತು ಆನಂದ ಹೋಗಿದ್ರು. ಹೋಗಲ್ಲಿ ವೀಡಿಯೋ ಮಾಡಿ ಅಂತಂದರೆ, ವೀಡಿಯೋ ನಾವೇನು ಮಾಡ್ತೀವಿ, ನಾವೇ ಸ್ಕೂಲಿಂದನೇ ಕಳಿಸ್ತೀವಿ ಅಂತ ಹೇಳಿದ್ರಂತೆ. ಆಲ್ಮೋಸ್ಟ್ ಇದಾಗಿ ನಿಯರ್ಲಿ 1 ಮಂತ್ ಆಗ್ತಾ ಬಂತು. ಇನ್ನೂ ಸ್ಕೂಲಿಂದ ನಮಗೆ ಯಾವುದೇ ವೀಡಿಯೋ ಕಳಿಸೇ ಇಲ್ಲ. ಕಳಿಸ್ತಾರೆ, ಆಮೇಲೆ ಆ್ಯಡ್ ಮಾಡೋಣ, ಆಮೇಲೆ ಇದನ್ನು ವ್ಲಾಗ್ ಹಾಕೋಣ ಅಂತ ನಾನು ತುಂಬಾ ಕಾಯ್ತಾ ಇದ್ದೆ. ಬಟ್ ಅವ್ರು ಸ್ಕೂಲಿಂದ ಜಸ್ಟ್ ಹೇಳ್ತಾರಷ್ಟೇ, ಏನು ಕೆಲಸನೂ ಸರಿಯಾಗಿ ಮಾಡಿಲ್ಲ. ಅದಕ್ಕೆ ಓಕೆ ಆಯಿತು ಅಂಥೇಳಿ ಈ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗಂತೂ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಇವಾಗಿನ ಮಕ್ಕಳೇ ಹಂಗೆ ಅಲ್ವಾ, ಎಲ್ಲರೂ ಕೂಡ ಮೇಕಪ್ ಅಂತ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಅವಳು ಆಡಿದ ಡ್ಯಾನ್ಸು ತುಂಬಾ ಚೆನ್ನಾಗಿತ್ತಂತೆ. ಅದಕ್ಕೆ ಆನಂದ ಸರ್ಪ್ರೈಸಾಗಿ ಗಿಫ್ಟ್ ಏನಾದ್ರು ಕೊಡಿಸ್ಬೇಕು ಅಂತ ಹೇಳ್ದ. ಅದೇ ಟೈಮ್ಗೆ ನಾನು ಜಸ್ಟ್ ಬಿಗ್ ಬಾಸ್ಕೆಟ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಬಂದು ಈ ಒಂದು ಚಾಕ್ಲೇಟ್ನ ನೋಡಿದೆ. ಇದು ಆಫರ್ ನೋಡಿದೆ, ಗೊಂಬೆಗೂ ಖುಷಿ ಆಗುತ್ತಲ್ವಾ ಅಂತ ಹೇಳಿ ಈ ಒಂದು ಚಾಕ್ಲೇಟ್ನ ಬುಕ್ ಮಾಡಿದೆ. ಅಂದರೆ ಅವಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಸೊ ಅದರಿಂದ ಈ ಒಂದು ಚಾಕ್ಲೇಟ್ನ ಬುಕ್ ಮಾಡಿದೆ. ಅವಳ ಎಕ್ಸೈಟ್ಮೆಂಟ್ ನೋಡಿ ಹೇಗಿದೆ ಅಂತ. ಅದು ಚಾಕ್ಲೇಟ್ ಯಾವಾಗ ಓಪನ್ ಮಾಡ್ತೀನೋ ಅದರೊಳಗಡೆ ಏನಿದೆಯೋ ಅನ್ನೋ ಥರನೇ ಇದೆ ಅವಳಿಗೆ. ಆ್ಯಕ್ಚುಲಿ ಈ ಒಂದು ಚಾಕ್ಲೇಟ್ ಬಂದಿದ್ದ ದಿನವೇ ಅವಳದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು.
ಮತ್ತು ಈ ಒಂದು ಚಾಕ್ಲೇಟ್ನ ನಾನು ಒಂದು ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ. ಮತ್ತು ಈ ಒಂದು ಚಾಕ್ಲೇಟ್ನ ನಾನು ಜಸ್ಟ್ 26 ರುಪೀಸ್ಗೆ ತೊಗೊಂಡಿದ್ದು. ಸೊ ಅದ್ರ ವ್ಲಾಗ್ ಕೂಡ ನಾನು ಆಲ್ರೆಡಿ ಅಂದರೆ ಲೈವಲ್ಲಿ ಬಂದು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಕ್ಲೋಸ್ ಆಗಿದೆ ಅದು ಇದ್ದಿದ್ದಂಥ ಆಫರು. ಯಾಕೆಂದರೆ ಅದು ಫೆಬ್ರವರಿ 28ವರೆಗೂ ಮಾತ್ರನೇ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಬಿಗ್ ಬಾಸ್ಕೆಟ್ ಅವರು ಆಫರ್ ಕೊಟ್ಟಿದ್ದರು. ಸೊ ಇವಾಗ ಆಲ್ರೆಡಿ ಕ್ಲೋಸ್ ಆಗಿದೆ. ನನ್ನ ವ್ಲಾಗ್ ಯಾರ್ಯಾರು ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡ್ತಾ ಇರ್ತೀರೋ ಈ ಥರದ್ದು ಏನಾದರೂ ಆಫರ್ಸ್ ಏನಾದರೂ ಇತ್ತು ಅಂದರೆ ನಾನು ಲೈವ್ ಬಂದೇ ಅಪ್ಲೋಡ್ ಮಾಡಿಬಿಡ್ತೀನಿ. ಬಿಕಾಸ್ ನನಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಮಗು ಇದೆ ಅಲ್ವಾ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ಯಾವ್ಯಾವುದು ತುಂಬ ಈ ಥರ ಆಫರ್ಸ್ ಇದೆ ಈ ಥರದ್ದೆಲ್ಲ ನಾನು ಆವಾಗೇ ಲೈವ್ ಬಂದು ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ವೀಡಿಯೋಸ್ನ. ಬಿಕಾಸ್ ಲೈವಲ್ಲಿ ಹೇಳ್ಬಿಟ್ರೆ ಎಲ್ಲರಿಗೂ ಇಮಿಡಿಯೇಟ್ ಆವತ್ತಿನ ದಿನವೇ ಗೊತ್ತಾಗ್ಬಿಡುತ್ತೆ. ವೀಡಿಯೋಸ್ ಅಂದರೆ ನಾನು ವೀಡಿಯೋ ಇವತ್ತು ಮಾಡಿದ್ರೆ ನಾನು ಎಡಿಟಿಂಗ್ ಮಾಡೋದಕ್ಕೆ ಇನ್ನೆಷ್ಟು ದಿನ ಟೈಮ್ ಬೇಕಾಗುತ್ತೋ ಅಂತ ನಾನು ಅವತ್ತೇ ಏನಾದರೂ ಆಫರ್ ಈ ಥರದ್ದು ಏನಾದ್ರು ನಾನು ನೋಡಿದ್ರೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಹೇಗಿದೆ ಟೆಡ್ಡಿ, ಇದು ಚಾಕ್ಲೇಟ್ ಟೆಡ್ಡಿ, ಫುಲ್ ಕಂಪ್ಲೀಟ್ ಚಾಕ್ಲೇಟೇ ಇದು. ಒಳಗಡೆನೂ ಕೂಡ ಏನಾದ್ರು ಜೆಮ್ಸು ಈ ಥರ ಏನಾದರೂ ಹಾಕಿದರೆ ಚೆನ್ನಾಗಿರ್ತೈತಲ್ವ. ನಾನು ಮೇ ಬಿ ಒಳಗಡೆ ಏನಾದರೂ ಜೆಮ್ಸು ಈ ಥರ ಏನಾದರೂ ಇಟ್ಟಿರ್ತಾರೆ ಅಂತ ಗೆಸ್ ಮಾಡಿದ್ದೆ. ಬಟ್ ಆಮೇಲೆ ಅಂದ್ಕೊಂಡೆ ಆ್ಯಕ್ಚುಲಿ ಇದು ಬಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು. ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಏನಾದ್ರು ಆಗಿದ್ರೆ ಜೆಮ್ಸ್ ಏನಾದರೂ ಇಡ್ತಾಯಿದ್ರು. ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಇಟ್ಟಿಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ಗೊಂಬೆ ಇದೆಲ್ಲ ಮುಗಿದ್ಮೇಲೆ ಸಾಯಂಕಾಲ ಇವನನ್ನು ರೆಡಿ ಮಾಡಿ ಇವನಿಗೆ ಸ್ನಾನ ಮಾಡಿಸ್ಕೊಟ್ರು ಅಮ್ಮ. ಇವನನ್ನು ರೆಡಿ ಮಾಡಿ ಮಲಗ್ಸೋಣ ಅಂತ ನೋಡಿದ್ರೆ ನೋಡಿ ಇವ್ನು ಮಲ್ಕೊಳ್ತಾನ ಅಂತ. ಇಷ್ಟು ತೀಟೆ ಮಾಡ್ತಾನೆ ಗೊತ್ತಾ ಇವನು. ಸ್ವಲ್ಪ ಹೊತ್ತು ಕೂಡ ಮಲ್ಕೊಳ್ಳೋದೇ ಇಲ್ಲ ಅಂತಾನೆ. ಇವನು ಹುಟ್ಟಿದಾಗಿಂದ ಪಾಪ ಗೊಂಬೆಗೆ ನಾವು ಟೈಮ್ ಕೊಡೋಕ್ಕೆ ಆಗ್ತಾಯಿಲ್ಲ. ನಿಜ, ಎರಡೆರಡು ಮಕ್ಕಳು ಮುಂಚೆ ಎಲ್ಲನೂ ಎಷ್ಟು ಮಕ್ಕಳನ್ನ ಅದು ಹೆಂಗೆ ಸಾಕ್ತಿದ್ರಪ್ಪ, ಗ್ರೇಟ್. ಆವಾಗೆಲ್ಲ ನಮ್ಗೆ 2 ಮಕ್ಕಳನ್ನೇ ನೋಡ್ಕೊಳ್ಳೋಕ್ಕೆ ನಿಜ ಕೆಪಾಸಿಟಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ಗೊಂಬೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ತಮ್ಮ ಅಲ್ವಮ್ಮ, ಚಿಕ್ಕ ಪಾಪು ಅಲ್ವಮ್ಮ ಅಂತ ಅರ್ಥ ಮಾಡ್ಕೊಳ್ತಾಳೆ. ಅದರಿಂದ ನಮಗೆ ಸ್ವಲ್ಪ ಬಚಾವು, ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.